ಗುಜರಾತ್ನಲ್ಲಿ ನಿನ್ನೆ ನಡೆದಂತ ಬೇಕರ ವಿಮಾನ ದುರಂತದಲ್ಲಿ ಬಿಜೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ವಿಮಾನ ಬಂದು ಪತನ ಆಗಿತ್ತು. ಹಾಸ್ಟೆಲ್ ಅನ್ನು ಖಾಲಿ ಮಾಡ್ತಿದ್ದಾರೆ ಈಗ ವಿದ್ಯಾರ್ಥಿಗಳು. ನಿನ್ನೆ ಅಹಮದಾಬಾದ್ನಲ್ಲಿ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆಗಿತ್ತು. ಸದ್ಯ ಈಗ ಹಾಸ್ಟೆಲ್ ಅನ್ನ ಖಾಲಿ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು. ಲಗೇಜ್ ಸಮೇತ ಬೇರೆ ಕಡೆ ತೆರಳುತ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಹಲವು ವಿದ್ಯಾರ್ಥಿಗಳಿಗೆ ಗಾಯ ಆಗಿರೋದು ಕೂಡ ಕಾಣಿಸ್ತಾ ಇದೆ. ಹೊತ್ತಲ್ಲಿ ಕುಂಟುತ್ತಲೇ ಹಾಸ್ಟೆಲ್ ಇಂದ ತೆರಳುತ್ತಿದ್ದಾರೆ ವಿದ್ಯಾರ್ಥಿಗಳು. ನಿನ್ನೆ ಏಕಾಏಕಿಯಾಗಿ ಮಧ್ಯಾಹ್ನ ಲಂಚ್ ಟೈಮಲ್ಲೇ ಊಟ ಮಾಡ್ತಿರುವಂತಹ ಸಂದರ್ಭದಲ್ಲಿ ಹಾಸ್ಟೆಲ್ ಎಲ್ಲ ವಿದ್ಯಾರ್ಥಿಗಳಿದ್ರು. ಆ ಸಂದರ್ಭದಲ್ಲಿ ವಿಮಾನ ಬಂದು ಪತನ ಆಗುತ್ತೆ, ಹಾಸ್ಟೆಲ್ ಮೇಲೆ ಬೀಳುತ್ತೆ, ಎರಡೆರಡು ಕಟ್ಟಡಗಳ ಮೇಲೆ. ಆ ಸಂದರ್ಭದಲ್ಲಿ ಸಾವು ನೋವೆಲ್ಲ ಆಗುತ್ತೆ, ಗಾಯಗಳಾಗುತ್ತೆ. ಇನ್ನೂ ಕೂಡ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಇದರ ನಡುವೆ ಕೆಲ ವಿದ್ಯಾರ್ಥಿಗಳು, ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ವಿದ್ಯಾರ್ಥಿಗಳು ಲಗೇಜನ್ನ ಹಿಡ್ಕೊಂಡು ತೆರಳುತ್ತಿದ್ದಾರೆ, ಬಿಟ್ಟು ಹೋಗ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಆ ಭೀಕರತೆ ಹೇಗಿತ್ತು. ನಿನ್ನೆ ನಡೆದಂತ ದೃಶ್ಯಾವಳಿಗಳು. ಸದ್ಯ ಈ ಭಾಗದಲ್ಲಿ ಗಾಯಗಳಾಗಿದೆ, ಕೈಯಲ್ಲಿ ಬ್ಯಾಂಡೇಜ್ ಕಟ್ಕೊಂಡಿದ್ದಾರೆ. ನಿನ್ನೆ ಪತನ ಆದಂಥ ವಿಮಾನ ಪತನ ಆದಂಥ ಸಂದರ್ಭದಲ್ಲಿ ಹಾಸ್ಟೆಲಲ್ಲೇ ಇದ್ರು. ಕೆಲವೊಂದಿಷ್ಟು ಜನ ಮೆಸ್ಸಲ್ಲಿ ಊಟ ಮಾಡ್ತಿದ್ರು, ಆವಾಗಲೇ ಪತನ ಆಗಿತ್ತು. ಸದ್ಯ ಲಗೇಜ್ ಎಲ್ಲ ಹಿಡ್ಕೊಂಡು ಬೇರೆ ಕಡೆ ತೆರಳುತ್ತಿದ್ದಾರೆ. ಯಾಕಂದರೆ ಅಕ್ಷರಶಃ ಆ ಹಾಸ್ಟೆಲ್ ಬಿಲ್ಡಿಂಗ್ ಈಗಾಗಲೇ ಎಲ್ಲ ರೀತಿ ಒಡೆದು ಹೋಗಿದೆ. ವಿಮಾನದ ಅವಶೇಷಗಳು, ಅಲ್ಲಿ ಮೃತಪಟ್ಟಿರೋದು ಎಲ್ಲವೂ ಕೂಡ ಪುಡಿ ಪುಡಿ ಆಗಿದೆ. ಈ ನಡುವೆ ಒಂದಿಷ್ಟು ಜನರಿಗೆ ಗಾಯ ಆಗಿದೆ, ಕೈಯಲ್ಲಿ ಬ್ಯಾಂಡೇಜ್ ಕಟ್ಕೊಂಡಿದ್ದಾರೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಬಹಳಷ್ಟು ದುಃಖದಿಂದನೇ ಅವರೆಲ್ಲರೂ ಕೂಡ ಬೇರೆ ಕಡೆ ತೆರಳುತ್ತಿದ್ದಾರೆ. ಹಾಸ್ಟೆಲನ್ನು ಬಿಟ್ಟು ಈಗ ಸ್ಥಳಾಂತರ ಮಾಡುವಂಥ ಕೆಲಸ ಆಗ್ತಿದೆ. ಯಾಕಂದರೆ ಮೇಲ್ಭಾಗದ ಎಲ್ಲ ಬಿಲ್ಡಿಂಗ್ಗಳೇ ಒಂದು ಫ್ಲೋರೇನೆ ಪುಡಿ ಪುಡಿಯಾಗಿ, ಗೋಡೆಗಳು ಕೂಡ ಛಿದ್ರ ಆಗಿ ಬಿದ್ದಿತ್ತು. ಅಕ್ಷರಶಃ ಸ್ಮಶಾನದ ವಾತಾವರಣ ನಿರ್ಮಾಣ ಆಗಿತ್ತು. ಬೆಂಕಿಯ ಕೆನ್ನಾಲಿಗೆ ಧಗನೆ ಸುಡ್ತಾ ಇತ್ತು. ಒಂದು ಕಡೆ ಹೊಗೆ ಆವರಿಸ್ಕೊಂಡಿತ್ತು. ಉಸಿರಾಡೋದಕ್ಕೂ ಕೂಡ ಸಮಸ್ಯೆ ಆಗ್ತಿತ್ತಂತ ಕೆಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಇದರ ನಡುವೆ ಹಾಸ್ಟೆಲಿನ ವೈದ್ಯ ವಿದ್ಯಾರ್ಥಿಗಳು ಬೇರೆ ಕಡೆಗೆ ತೆರಳುತ್ತಿದ್ದಾರೆ. ಎಲ್ಲರೂ ಕೂಡ ನೋಡಿ, ಪಾಪ ನೋಡೋಕ್ಕಾಗಲ್ಲ ನೋಡಿ, ನಿನ್ನೆ ಘಟನೆಯಲ್ಲಿ ಕಾಲಿಗೆ ಬಲವಾದಂಥ ಏಟಾಗಿದೆ. ಬ್ಯಾಂಡೇಜ್ ಹಾಕಿದ್ದಾರೆ ಕಾಲಿಗೆ ಅಲ್ಲಿರುವಂಥವ್ರಿಗೆ. ಈ ನಿಟ್ಟಿನಲ್ಲಿ ಈಗ ಎಲ್ಲರೂ ಕೂಡ ಬೇರೆ ಕಡೆಗೆ ತೆರಳುತ್ತಿದ್ದಾರೆ. ಲಗೇಜ್ ಇಟ್ಕೊಂಡು, ಬ್ಯಾಗ್ ಪ್ಯಾಕ್ ಮಾಡಿಕೊಂಡು, ಹಾಸ್ಟೆಲನ್ನು ಖಾಲಿ ಮಾಡಿಕೊಂಡು. ನೋಡಿ ಈ ದೃಶ್ಯ ನೋಡ್ತೀವಿ, ಮೆಡಿಕಲ್ ಕಾಲೇಜ್ ಯಾವ ರೀತಿಯಾಗಿದೆ ಅನ್ನುವಂಥದ್ದು.